ರೀ ನಾನು ಹೇಳಿದ್ನಲ್ಲ ಇವತ್ತು ಬೂತ್ ಬಂಗ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಡೀರಿ. ಇವತ್ತು ನಾವು ಆ ಬೂತ್ ಬಂಗ್ಲಿಗೆ ಹೋಗಲೇಬೇಕು. ಹೋಗೋದಷ್ಟೇ ಅಲ್ಲ, ಅಲ್ಲಿರೋ ನಿಧಿ ಎಲ್ಲನೂ ದೋಚ್ಕೊಂಡು ಬರಲೇಬೇಕು ರೀ ನಾವು. ಇಲ್ಲ ಅಂತಂದರೆ ಆಗಕ್ಕಿಲ್ಲ. ನಿಮಗೆ ಗೊತ್ತಾ, ನಿನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಆ ನಿಧಿನೇನಿಯ ಬಾಸ್ಕೊಂಬಿಟ್ಟು ಬಂದಿದ್ದು ನೋಡಿ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಿಧಿ ಎಲ್ಲೈತೆ ಅಂತ ಹೇಳ್ಬಿಟ್ಟು ನನಗೆ ಅಡ್ರೆಸ್ ಎಲ್ಲ ಗೊತ್ತೈತೆ. ನಡೀರಿ ಸುಮ್ಕೇನಿಯ ಹೋಗೋಣ. ಅಯ್ಯೋ ನಿನ್ನ ಮನೆ ಹಾಳಾಗೋಗ. ಲೇ ನಿಧಿ 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 ಅಂತ ಹೋದ್ರೆ ನಮಗೆ ಹಣ ಬೀಳ್ತದೆ. ನನ್ನ ಮಾತು ಕೇಳು, ಬ್ಯಾಡ ಕಣ್ಲೇ ಶಾರದಿ, ಬ್ಯಾಡ. ಅವ್ರ ಮಾತೆಲ್ಲ ಕೇಳ್ಬೇಡ. ಅವ್ರು ಎಲ್ಲಿ ಹೋಗಿರ್ತಾರೆ, ಈ ದೆಯ್ಯ ಅಲ್ಲೆಲ್ಲ ಶಾನೆ ಇರ್ತವೆ ಅಂತ ಹೇಳ್ತಾರೆ ಆ ಭೂತದ ಬಂಗ್ಲೆಗೆ. ಅದೆಲ್ಲನೂ ನಿನಗೆ ಬೇಕಾ? ಬ್ಯಾಡ ಕಣ್ಲೇ, ಭಯವಾಯ್ತದೆ. ಅದೆಲ್ಲ ಸ್ಮಶಾನ ಎಲ್ಲ ಪಕ್ಕದಾಗ ಏನೇ ಐತೆ. ಹೋದವ್ರು ಯಾರು ವಾಪಸ್ ಬರೋಕ್ಕಿಲ್ಲ ಅಂತ ಬೇರೆ ಹೇಳ್ತಾರೆ ನೋಡೆ. ಬ್ಯಾಡ, ಬೆಚ್ಚಗೆ ಮನೆ ಕಬಿಡನೆ ಇಲ್ಲೇನೇನೆಯ. ಥೂ, ನೀವೇನು ಗಂಡ್ಸ ಇಲ್ಲ ಹೆಂಗ್ಸ? ಹೆಂಗ್ಸ ಗಂಡ್ಸ ಹೇಳಿ. ನಾನೇ ಇಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬರಕಿಲ್ಲ ಅಂತ ಹೇಳ್ಬಿಟ್ಟು ಮೂಲೆ ಕುಂತ್ಕೊಂಡವ್ನಿ. ಗಂಡ್ಸಾಗಿದ್ರೆ ಬಾ, ಹೆಂಗ್ಸಾಗಿದ್ರೆ ಬಿದ್ದಿರು. ಇಲ್ಲ ನಾನು ಬಿಟ್ಟು ಹೋಯ್ತೀನಿ ಅಷ್ಟೇನೇನಿಯ. ಹಿಂಗೇನೇನಿಯ 300 ರೂಪಾಯಿ ಕೂಲಿ ಮಾಡ್ಕೊಂಡು ಕೋಟ್ಯಾಧೀಶ್ವರ ಆಗೋದಾಯ್ತದ ನಾವು? ನೋಡಿ, ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಕೊಂಡು ನೋಡಿರಿ. ಯಾವ ದೆಯ್ಯನೂ ಇಲ್ಲ, ಯಾವ ಭೂತನೂ ಇಲ್ಲ. ಎಲ್ಲ ಸುಮ್ಕೆಯ ಸುಳ್ಳೊಪ್ಸಿರೋದು. ಆ ಪಾರಿ ಪೊದ್ದಿ ಆ ಜಯಕ್ಕ ಸರೋಜಿ ಎಲ್ಲ ಸೇರ್ಕೊಂಡು ಯಾರು ಇನ್ನೊಂದ್ಕಿತ ನಿಧಿ ಹುಡ್ಕಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬೇಕಂತಾನೇನಿಯ ಎಲ್ಲನೂ ಡ್ರಾಮಾ ಮಾಡಿರೋದು. ನೋಡಿರಿ. ಅಯ್ಯೋ ಹೋಯ್ತಾ ಇದ್ದೀನಿ ದೇವ್ರೆ, ಮತ್ತು ವಾಪಸ್ ಬತ್ತೀನೋ ಬರೋಕ್ಕಿಲ್ವೋ ಗೊತ್ತಿಲ್ಲ. ಇಂಥ ದುಡ್ಡಿನ ಪಿಸಾಚಿ ಹೆಂಡ್ತಿನ ಕಟ್ಕೊಬಿಟ್ಟು ನಾನು ಇನ್ನೆಲ್ಲೂ ವಾಪಸ್ ಬರೋಕ್ಕಾಯ್ತದೆ ಶಿವನೇ, ಇನ್ನೆಲ್ಲೂ ವಾಪಸ್ ಬರೋಕ್ಕಾಯ್ತದೆ. ಮುಗೀತು ನನ್ನ ಕತೆ ಎಲ್ಲ ಮುಗೀತು ರೀ. ಇದೇನೇನೇ ರೀ ಭೂತದ ಬಂಗ್ಲೆ ಅಂತ ಹೇಳಿದ್ರೆ? ಲೇ, ಇದು ಭೂತದ ಬಂಗ್ಲೆ ಅಲ್ಲ, ನಮ್ಮೂರ ಹಳೇ ಚೊರ್ಚು. ಅಯ್ಯೋ ಇಲ್ಲೆಲ್ಲನೂ ಸರಿಲ್ಲ. ಬಾ ಮುಂದಕ್ಕೆ ಹೋಗೋಣ. ಭೂತದ ಬಂಗ್ಲೆ ಅಂತಂದ್ರೆ ಇನ್ನೂ ಮುಂದೆ ದೂರ ಐತೆ, ನಡ್ಕೊಂಡು ಹೋಗ್ಬೇಕು. ನಾನು ಈಗಲೇ ಹೇಳ್ತಿದ್ದೀನಿ ಸಾರ್ದಿ, ಅದು ಎಲ್ಲನೂ ಬ್ಯಾಡ. ಸುಮ್ಮನೆ ನೀವು ಮನೆಗೆ ಹೋಗ್ಬಿಡೋಣ. ಅಯ್ಯೋ ನನಗಂತೂ ಏನು ಭಯನೇ ಆಗಕ್ಕಿಲ್ಲಪ್ಪ. ನಿಮ್ಮಷ್ಟು ಎದ್ರುಗಳಂತ ಇದ್ರಾಗೆ ನಾನಿಲ್ಲ. ನನಗೆ ಭಯ ಅನ್ನೋದಾಗದೇ ಇಲ್ಲ. ನೀವು ಬಾಯಿ ಮುಚ್ಕೊಂಡು ನೋಡಿರಿ, ಹೋಗನ್ ಸುಮ್ಕೇನೆಯ. ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಬಾ. ಅಣ್ಣ, ಯಾರೋ ನಮ್ ತರ ನಿಧಿ ಹುಡ್ಕಕ್ ಬಂದ್ಬಿಟ್ಟವ್ರೆ. ಹಾ ತಮ್ಮ, ನಮ್ಗಿವತ್ತು ಒಳ್ಳೆ ರಕ್ತದ ರುಚಿ ಸಿಗ್ತದೆ. ಮೋಹಿನಿ ಇವತ್ತು ಇವರಿಬ್ರು ಮುಗಿಸ್ಬಿಟ್ಟು ನಮ್ಗೆ ಅಂತ ಹೇಳಿ ಏನಾದ್ರೂ ಸ್ಪೆಷಲ್ ಮಾಡ್ಕೊಡ್ತಾಳೆ. ನಡಿ. ರೀ ಹುಸಿ ಬಿರ್ಬಿರ್ನ ನಡೀರಿ. ಈರೇ ಇನ್ನು ಎಷ್ಟು ದೂರ ಅಂತ ಹೇಳ್ಬಿಟ್ಟು ಪೀಡ ಹೋಗಕ್ಕಾಯ್ತದೆ ನೋಡೆ. ಅಲ್ಲಿ ಬೆಳಕು ಕಾಣಿಸ್ತೈತೆ ನೋಡು, ಅಲ್ಲಿ ದೂರದ ಕಾಣಿಸ್ತೈತೆ ನೋಡು. ಅಲ್ಲಿ ಒಂದು ಬೀದಿದ ಇದು ಕಾಣಿಸ್ತೈತಲ್ಲ, ಬೀದಿ ಲೈಟು, ಅದೇನೇನಿಯ. ಓ, ಅಲ್ಲಿ ಕಾಣಿಸ್ತೈತಲ್ಲ ಅದೇನೇನೇನು? ಅದೇನೇನಿಯ. ಅಯ್ಯೋ ಸರ್ನ ನಡೀರಿ, ಹೋಗಣ. ಇನ್ನೊಂದ್ಕಿಂತ ಯೋಚನೆ ಮಾಡ್ಸಾರ್ದಿ, ನನಗಂತೂ ಎದೆ ಜಲ್ 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 ಅಂತೈತೆ. ಎದ್ರು ಪುಕ್ಲ ಇದ್ದಂಗೆ, ನಾನಂತೂ ಯೋನಕ್ಕೂ ಎದ್ರಕ್ಕಿಲ್ಲ. ನಡಿ ಸುಮ್ಕೇನೇನಿಯ. ನಿನ್ ಕರ್ಮ. ಅಯ್ಯೋ ಅಕ್ಕ, ನಮ್ಮನ್ನು ಕರ್ಕೊಂಡೋಗು. ನಾವು ಅಲ್ಗೆನೆ ಬರ್ತಾ ಇರೋದು. ನಾವು ನಿನ್ ಜೊತೆನೆ ಬರ್ತೀವಿ. ದಯ್ಯ. ಶಾನೆ ಆಕ್ಟಿಂಗ್ ಮಾಡ್ಬೇಡ. ನೀನೇ ಹೇಳ್ದಲ್ಲ ಯಾವ್ದೇ ಏನು ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಬಾ. ಅಯ್ಯೋ ನಾವು ದಯ್ಯನೇ, ಆದ್ರೆ ನಾವು ನಿಮ್ ಜೊತೆನೆ ಬರ್ತಾ ಇದೀವಿ. ನಡೀರಿ ಹೋಗೋಣ. ರೀ ದೇವ್ರಣೆಗೂ ದೆಯ್ಯ ರೀ. ಸಣ್ಣ ದೇವ ದೊಡ್ಡ ದೆಯ್ಯ ಹೆಂಗ್ ನಿಂತೈತ್ ನೋಡ್ ಬರ್ರಿ. ಅಯ್ಯೋ ಇವಯ್ಯ ಅರ್ಧ ಕಿಲೋಮೀಟರ್ ಮುಂದೆ ಕೊಂಡೋಗ್ಬಿಟ್ಟಲ್ಲ ರೀ. ಬಂದೆ ರೀ. ಅಣ್ಣ, ಯಾಕೆ ನಮ್ಮನ್ನ ನೋಡಿದ್ರೆ ಹಿಂಗೆ ಎದ್ರುಕಂತಾರೆ? ನಾವೇನ್ ಅಂತ ತಪ್ಪು ಮಾಡಿದೀವಿ? ಹಂಗೆ ಕಣ್ಲಾ, ಹಂಗೇನೇನೆ. ನಡಿ ಮುಂದಕ್ಕೆ ಹೋಗೋಣ. ಅವ್ರನ್ನೇ ನಾವು ಹಿಂಬಾಲಿಸ್ಬೇಕು. ನಿಂತ್ಕೊಳ್ರಿ ನಿಮ್ ಮನೆ ಒಳಗಾಗ ಅಲ್ಲಿ ದೆಯ್ಯ ಐತ್ರಿ. ದೆಯ್ಯ. ನೀನೇ ಹೇಳ್ದಲೆ ಯಾವ ದೆಯ್ಯನೂ ಇಲ್ಲ ಭೂತನೂ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಸುಮ್ಕೇನಿಯ ದೆಯ್ಯ ಅಂತ ಹೇಳ್ತೀಯ. ಇನ್ನೇನು ಹತ್ರಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇನೇನಿಯ ಬಂಗ್ಲೆ. ಆ ಬಂಗ್ಲೆ ಒಳಗಡೆ ನಾವು ಇವಾಗ ಹೋದ್ವಿ ಅಂತ ಹೇಳಿದ್ರೆ ಅದೇನು ನಿಧಿ ಅಂದಲ್ಲ, ಅದೇನು ನಿಧಿ ಬೇಕೋ ಏನ್ ಬೇಕೋ ಎಂಥದ್ದು ಬೇಕೋ ಎಲ್ಲನೂ ತಗೊಂಡು ಹಾಕೋಬಿಡು. ಇನ್ನೊಂದ್ಕಿತ ನಾನು ಬರೋಕಿಲ್ಲ, ಸರಿನಾ? ರೀ ದೇವ್ರಣೆ, ಒಂದ್ ಚಿಕ್ಕ ದೇವ ಒಂದ್ ದೊಡ್ಡ ದೇವ ರೀ. ಆ ದೇವ ಕೈ ಹಿಂಗ್ ಅಗ್ಲ ಹಿಡ್ಕೊಂಡು ಹಿಂಗೇ ನಿಂತೈತೆ. ಅದು ಚಿಕ್ಕ ದೇವ ನಾನು ಬತ್ತಿ ನಿಮ್ ಜೊತೆ ನನ್ನೂ ಕರ್ಕೊಂಡೋಗು ಅಂತ ಹೇಳ್ತದೆ ರೀ. ದೇವ್ರಣೆ ದೆಯ್ಯ ಇತ್ತು ರೀ. ಸರಿ, ಮತ್ತೆ ವಾಪಸ್ ಹೋಗೋಣ. ವಾಪಸ್ ಹೋದ್ರೆ ನಮ್ ನಿಧಿ ಸಿಗಕ್ಕಿಲ್ಲ ರೀ. ವಾಪಸ್ ಹೋದ್ರೆ ಇಲ್ಲ ಹೆಂಗನ ಮಾಡಿ ದೇವ್ರು ನೆನ್ಸ್ಕೊಂಡು ಹೊಂಡ್ಬಿಡಣ ರೀ. ನಿಂದೊಳ್ಳೆ ಕತೆ ಆಯ್ತಲ್ಲೇ. ಒಂದ್ಕಿತ ದೆಯ್ಯ ಅಂತ ಬಾಯ್ ಬಿಡ್ಕಂತೀಯ, ಒಂದ್ಕಿತ ಹೋಗನ್ರಿ ಅಲ್ಲಿಗೆ ನೆನೆಯ ಅಂತ ಹೇಳ್ತೀಯ. ಯಾವ್ದನ ಒಂದ್ ಹೇಳ್ಬೇಕಂಡ್ಲೆ ನೀನಂತೂ ನನಗೆ ಎಲ್ಲ ಬಾಯ್ ಬಿಡ್ಕೊಂಡು ಸುಮ್ಮನೆ ಯಾಕೆ ಕುಟ್ಟಿಸ್ತೀಯ? ಅಯ್ಯೋ, ಹೀಗೇನ್ ಮನೆಗೆ ಹೋಗೋದು ಬೇಡ ಅಂದ್ರೆ ನೋಡಿ, ಅಲ್ಲೇ ಕಾಣಿಸ್ತೈತಲ್ಲ ಅದೇನೆಯ ಭೂತ್ ಬಂಗ್ಲೆ. ನಾನು ಸತ್ರು ಪರವಾಗಿಲ್ಲ, ನಾನಂತೂ ಸಾವಕತಿಯಾಗೆ ಸತ್ತೋಗ್ಬಿಡ್ಬೇಕು. ನಡೀರಿ ಹೋಗೋಣ. ಸತ್ ಮೇಲೆ ಸಾವಕತಿ ಎಲ್ಲ ಐತಿಯ, ಮಣ್ಗೋಯ್ತಿಯ. ಸತ್ರು ಸಾವಕತಿ ಆಗ್ಬೇಕಂತೆ. ಅಯ್ಯೋ ದೇವ್ರೇ. ಅಯ್ಯೋ ಕಾಣ್ತಾನೆ ಇಲ್ವಲ್ಲ ದೆಯ್ಯಗಳು. ಸದ್ಯ ಎಲ್ಲೋ ನನ್ನ ಭ್ರಮೆ ಇರಬೇಕು. ಅಯ್ಯೋ ಇವ್ರು ಎಷ್ಟು ಜೋರಾಗಿ ಹೋಗ್ತಾರೆ. ಹೋದಷ್ಟು ನನಗೆ ಬೇಗ ಊಟ ಸಿಗ್ತೈತೆ. ಬೇಗ ಹೋಗ್ಬೇಕು, ನಂಗೆ ಬೇಗ ಊಟ ಸಿಗ್ಬೇಕು ಅಷ್ಟೇ. ನಡಿಯೋ ಬೇಗ, ಇವತ್ತು ಒಳ್ಳೆ ಊಟ ನಮ್ಗೆ. ಹಾಯ್ನಾ
ಲೇ ಅಲ್ಲಿ ಕಾಣಿಸ್ತಾ ಇತ್ತು ನೋಡು, ಅದೇನೇನಿಯ ಈ ಊರಿನ ಬೂತ್ ಬಂಗ್ಲೆ. ಈ ಊರಾಗೆ ಯಾರು ಇಷ್ಟೊತ್ತಾಗ ಹೋಗಿರೋರೇ ಇಲ್ವೇ ಇಲ್ಲ. ನೀನು ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ. ನಾವು ಬತ್ತೀವೋ ಬರೋಕಿಲ್ವೋ ಗೊತ್ತಿಲ್ಲ, ಆದ್ರೂ ನಿನ್ನ ಆಸೆ ಯಾಕೆ ಬಿಡ್ಬೇಕು? ನಡಿ ಹೋಗೋಣ. ಇದೇನ್ರಿ ಇದು ಇಷ್ಟು ದೊಡ್ಡದಾಗೈತೆ ಬಂಗ್ಲೆ? ಯಪ್ಪ, ಆದರೂ ಅಲ್ಲೊಂದು ಲೈಟ್ ಎಲ್ಲ ಉರಿತಾವಲ್ವೇನ್ರಿ? ಅದೇನೋನೆ, ಅದು ಯಾವಾಗ ಬೇಕೋ ಅವಾಗ ಆನ್ ಆಯ್ತದೆ, ಯಾವಾಗ ಬೇಕೋ ಅವಾಗ ಆಫ್ ಆಯ್ತದೆ. ಅದೊಂಥರ ವಿಚಿತ್ರ. ಆ ಮನೆ ಒಳಗಡೆ ಹೋದ್ರೇನೇನಿಯ ನಮಗೆಲ್ಲ ವಿಚಾರನೂ ಗೊತ್ತಾಗೋದು, ಅಲ್ಲಿ ಗಂಟ ಗೊತ್ತಾಗಕ್ಕಿಲ್ಲ. ರೀ ಹೋಗ್ಲೇಬೇಕು. ಇಲ್ಲಿ ಗಂಟ ನಮ್ಗೆ ಏನೂ ಆಗಿಲ್ಲ ಅಂದರೆ ಮುಂದೇನು ಏನೂ ಆಗಕ್ಕಿಲ್ಲ. ಅವಳಲ್ಲ ಆ ಪೊದ್ದಿ, ಆ ಪೊದ್ದಿ ಏನೂ ನಮಗೆ ಎದುರಿಸ್ತಾವಳು ಅಷ್ಟೇ ನೆನೆಯ. ಅಂದರೆ ನಾವು ಯಾರು ಈ ಬೂತ್ ಬಂಗ್ಲಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ತುಂಬ ನಿಧಿ ಅದು ಇದು ಎಲ್ಲ ಇರ್ತವೆ ಅನ್ನಿಸ್ತದೆ ರೀ. ಇಷ್ಟು ದೊಡ್ಡ ಬಂಗ್ಲೆ ಅಂದರೆ ಸುಮಾರು ಅಂದ್ರೂ ಒಳ್ಳೆ ವಜ್ರ ವೈಡೂರ್ಯ ಎಲ್ಲನೂ ಇರ್ತದೆ ಅನ್ನಿಸ್ತದೆ ರೀ. ಅದಕ್ಕೆ ನೆನೆಯ ಆ ಪೊದ್ದಿ ಅವರು ಯಾರೂ ಹೋಗಿ 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 ಎತ್ಕೊಂಬಿಟ್ಟು ಯಾರು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಪ್ಲಾನ್ ಮಾಡಿರೋದು ಅನ್ನಿಸ್ತದೆ ರೀ. ನಡೀರಿ ಒಳಗಡೆ ಹೋಗೋಣ. ಹಾಂ ನಡಿ ಹೋಗೋಣ ನಡಿ. ಅಯ್ಯಮ್ಮ ರೀ, ಏನೇನೋ ಸೌಂಡ್ ಆಯ್ತೈತೆ, ಭಯನೂ ಆಯ್ತೈತ್ರಿ. ಏನೇನೋ ಶಬ್ದ ಬೇರೆ ಆಯ್ತೈತೆ. ಲೇ ಎಂಥದೂ ಶಬ್ದ ಇಲ್ಲ ಕಣ್ಲೇ. ನಡಿ ಹೋಗೋಣ ನಡಿ. ರೀ ಇಷ್ಟು ದೊಡ್ಡ ಮನೆಯಾಗೆ ನಿಧಿ ಅಂಗಡಿ ಹುಡ್ಕೋದು ಒಂದಿಕ್ಕಿಂದ ಇನ್ನೊಂದಿಕ್ಕೂ ಹುಡ್ಕೋ ಅಷ್ಟೊತ್ತಿಗೆ ಅಷ್ಟೇ ಮುಗೀತದೆ ರೀ. ನಡೀರಿ ನಿಧಾನಕ್ಕೆ ಹೋಗೋಣ. ನಡಿಯೇ ಬಿರ್ನಾ. ಅಯ್ಯೋ ದೇವ್ರೆ, ಅಪ್ಪ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ರೀ ನಿಧಾನ, ನಾನುವೇ ಬತ್ತೀನಿ. ಈ ಮೆಟ್ಲತ್ಕಂಡೆ ನೀವು ಹೋಗ್ಬೇಕಿತ್ತೇನೋ. ಮ್ಯಾಲ್ಗಡೆ ಎಲ್ಲ ನಿಧಿ ಇರ್ತದೋ ಏನೋ ರೀ. ನಾವು ಕೆಳಗಡೆನೆ ಹುಡುಕ್ಬಿಟ್ಟು ಮ್ಯಾಲ್ಗಡೆ ಹುಡುಕ್ಲಿಲ್ಲ ಅಂದ್ರೆ ಆಯ್ತದಾ? ಏ ಆಂಟಿ, ಎಷ್ಟು ಅಂತ ಹೇಳ್ಬಿಟ್ಟು ತಡ ಮಾಡ್ತೀಯಾ? ಹೊಸಿ ಬಿರ್ನ ಹೋಗು. ಇನ್ನು ನಮ್ಮ ಮೋಹಿನಿ ಅಕ್ಕ ಇರೋದು ಮೇಲ್ಗಡೆ. ನೀನ್ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನು ಎಷ್ಟು ಟೈಮ್ ಆಯ್ತದೋ. ನನಗೂ ಕಾದು ಕಾದು ಸಾಕಾಯ್ತು. ಅಯ್ಯೋ ರೀ, ನೋಡ್ ಬರ್ರಿ, ದೊಡ್ಡದೇವ ಚಿಕ್ಕದೇವ ಎಲ್ಲನೂ ಒಟ್ಟೊಟ್ಟಿಗೆ ಬಂದ್ಬಿಟ್ಟೈತ್. ನೋಡ್ ಬರ್ರಿ. ಈ ಆಂಟಿ ಸುಮ್ನೆ ಬಡ್ಕಂತದೆ ಕಣ, ಸುಮ್ನೆ ಬಡ್ಕಂತದೆ. ಅಯ್ಯ, ಈ ಜಾಸ್ತಿ ಎದುರಿಸ್ಬೇಡ ಕಣೋ. ಮೇಲ್ಗಡೆ ಹೋಗಿನ ಮುಂಚೆನೇನೆ ಆಮೇಲೆ ಓಡೋಗ್ಬಿಡ್ತಾಳೆ. ಆಮೇಲೆ ನಮ್ಗೆ ಊಟ ಸಿಗಲ್ಲ ಅಷ್ಟೇನೆ. ನೀನು ಸುಮ್ಮನೆ ಇರು. ನನಗೂ ಅವಾಗಿಂದ ನೋಡ್ತಾ ಇದ್ದೀನಿ, ಸುಮ್ನೆ ಆಕ್ಟಿಂಗ್ ಮಾಡ್ತಾವಳೆ. ಹೋಗೋದ್ ಬಿಟ್ಬಿಟ್ಟು ನನಗ್ ಬೇಜಾರಾಗಲ್ವಾ, ಅದಕ್ಕೇನೇನೆ. ಸಮಾಧಾನ ಮಾಡ್ಕೊಳ್ಳು, ಸಮಾಧಾನ ಮಾಡ್ಕ. ನಾವು ಅವ್ರ ಹಿಂದೆನೆ ಹೋಗ್ಬೇಕಿವಾಗ. ಅಯ್ಯೋ, ನಾನು ಈ ಶಾರದಿ ಮಾತು ಕಟ್ಕೊಂಡು ಹಿಂದೆನೇ ನೀ ಬಂದ್ಬಿಟ್ಟೆ. ಏನು ಮಾಡೋದು? ಭಯ ಬೇರೆ ಆಯ್ತೈತೆ. ಈ ವಯಸ್ಸಾಗ ನನಗೆ ನಿಧಿ ಬೇಕಿತ್ತ, ಆದ್ರೂ ಬೇಕಿತ್ತು. ಈ ಶಾರದಿ ಮಾತು ಕಟ್ಕೊಂಡು ಹಿಂದೆನೇ ನೀ ಬರಬಾರ್ದಾಗಿತ್ತು. ಬರೋದು ಬಂದ್ಬಿಟ್ಟಿದ್ದೀನಿ. ಧೈರ್ಯವಾಗಿ ಹೋಗ್ಬೇಕು. ಇಲ್ಲ ಅಂತಂದರೆ ಅಷ್ಟೇ ನೀ ಕತೆ. ಇವ್ರು ಎಲ್ಲೋಯ್ತಾರೋ ಗಂಡ ಏನ್ರು, ನಾನು ಅವ್ರ ಜೊತೆ ನೀ ಹೋಗ್ಬಿಡ್ತೀನಿ. ಅವರು ನಿಧಿ ಸಿಕ್ಕಿದ ತಕ್ಷಣ ನನಗೂ ಬೇಕು ನಿಧಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತೀನಿ. ಆವಾಗ ಬೇಕಾದರೆ ಪಾಲು ಸಿಗ್ತದೆ ನನಗೂ. ಹೋ ಪರವಾಗಿಲ್ಲ, ಮನುಷ್ಯರಿಗೆ ನನ್ನ ಮೇಲಿನ ಭಯ ತುಂಬಾ ಕಮ್ಮಿ ಆಗೋಗ್ಬಿಟ್ಟೈತೆ. ಈಗ ಭಯನ ಸ್ವಲ್ಪ ಜಾಸ್ತಿ ಮಾಡಬೇಕಲ್ಲ. ಅಜ್ಜಿ ಏನು ನಿಧಿ ಹುಡ್ಕಕ್ಕೆ ಬಂದ? ನಾನು ಹುಡಿಕೊಡ್ಲಾ ನಿಮಗೆ? ಈ ವಯಸ್ಸಾಗಿರೋ ಮುದುಕಿಗೂ ನಿಧಿ ಆಸೆ ನೋಡು. ರೀ ಎಲ್ರಿ, ನಿಧಿನೇ ಕಾಣ್ತಾ ಇಲ್ಲ ರೀ. ಬರೀ ದೆಯ್ಯದ ಸೌಂಡೇ ಕೇಳಿಸ್ತೈತ್ರಿ. ನನಗಂತೂ ಭಯ ಅಂದರೆ ಭಯ ಆಯ್ತೈತ್ರಿ. ಎದೆಯೆಲ್ಲ ಡವ ಅಂತೈತೆ. ಇಷ್ಟೊತ್ತಿಗೆ ಸಿಕ್ಬಿಡ್ತದೆ. ಹೋಗಿ 5 ನಿಮಿಷಕ್ಕೆ ನಿಧಿ ಸಿಕ್ಬಿಡ್ತದೆ. ಬಾಸ್ಕೊಂಡು ಎತ್ಕೊಂಡು ಓಡ್ಬರೋಣ ಅಂತ ಅನ್ಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ನಿಧಿ ಸಿಗೋದಿರಲಿ, ಅದ್ರ ಸುಳಿವು ಕಾಣಿಸ್ತಾ ಇಲ್ವಲ್ರಿ. ನಿಮಗಂತೂ ದೆಯ್ಯದ ಭಯನೇ ಇಲ್ಲ. ನೀನೇ ತಾನೇ ಹೇಳಿದ್ದು ನನಗೇನು ದೆಯ್ಯದ ಭಯ ಇಲ್ಲ ಅಂತ ಹೇಳ್ಬಿಟ್ಟು, ಇವಾಗ ನೋಡಿದ್ರೆ ಹಿಂಗೆ ಹೇಳ್ತೀಯಾ? ಅಯ್ಯಪ್ಪ, ಮೋಹಿನಿ ಮೋಹಿನಿ. ಲೇ ನಮ್ಮೂರಜ್ಜಿ ಸತ್ಬಿಟ್ಟು ದೆಯ್ಯಾಗ ಬಂದ್ಬಿಟ್ಟವಳೆ ಕಣ್ಲೆ. ಶಾರದಿ, ನಮ್ಮೂರಜ್ಜಿ ಸತ್ಬಿಟ್ಟು ದೆಯ್ಯಾಗ್ಬಿಟ್ಟು ಬಂದ್ಬಿಟ್ಟವಳೆ. ಅಯ್ಯೋ, ನಿಮ್ಮ ಊರಾಗ ಸತ್ತಿರೋರೆಲ್ಲ ದೆಯ್ಯ ಆಗ್ಬಿಟ್ಟು ಇಲ್ಲೇ ಅವರಲ್ರಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಅಯ್ಯೋ ಮುಚ್ಚರಿ ಬಾಯಿನ, ನಾನು ಎಲ್ಲೂ ಸತ್ತಿಲ್ಲ. ಬಿಳೆ ಸೀರೆ, ಬಿಳೆ ಕೂದ್ಲು ರೀ. ನಮ್ಮನ್ ದೇವರನ್ನೇ ಸಾಯಿಸ್ಬಿಡ್ತಾಳೆ. ಓಡೋಗೋಣ ಬರ್ರಿ. ಏ ನಿಂತ್ಕೊಳ್ಳಿ ವಸಿ. ಅಯ್ಯೋ ಮುದುಕಿ, ನಮ್ಮನ್ ಬಿಟ್ಬಿಡು. ನಮ್ಗಿನ್ನು ಬದುಕ ಆಸೆ ಶಾನೆ ಐತೆ, ನಮ್ಮನ್ ಬಿಟ್ಬಿಡು.